ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಬುಧವಾರ ಸದನದಲ್ಲಿ ಒಂದು ಚರ್ಚೆ ನಡೆದಿದೆ. ಆ ಚರ್ಚೆ ಹಳೇದಾಗಿದ್ರೂ ಕೂಡ ಹೊಸದಾಗಿ ಮುನ್ನೆಲೆಗೆ ಬಂದಿದೆ. ಏನ ಚರ್ಚೆ ಅಂತ ಹೇಳಿದ್ರೆ, ತುಳು ಭಾಷೆಯನ್ನ ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಾಯ, ಆಗ್ರಹ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ತುಳು ಭಾಷೆಯನ್ನ ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈಗಾಗಲೇ ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಒಂದು ರಾಜ್ಯಕ್ಕೆ ಎರಡು ಅಧಿಕೃತ ಭಾಷೆಗಳು ಅಂತ ಇದೆ. ಆ ರೀತಿಯಾಗಿ ಕರ್ನಾಟಕದಲ್ಲಿ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮ ಮುನ್ನೆಲೆಗೆ ಬಂದಿದೆ, ನಮ್ಮ ಮುಂದೆ ಕೂಡ ಇದೆ. ಹಾಗಾದ್ರೆ ತುಳು ಭಾಷೆಯನ್ನ ಕರ್ನಾಟಕದಲ್ಲಿ ಎರಡನೇ ಭಾಷೆಯನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ಒಂದು ಪ್ರಸ್ತಾಪವನ್ನ ಮಾಡ್ತಾರೆ. ತುಳು ಭಾಷೆಯನ್ನ ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು. ಇದಕ್ಕೆ ಪಕ್ಷಾತೀತವಾಗಿ ತುಳುನಾಡಿನ ಎಲ್ಲಾ ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರು. ಚರ್ಚೆ ಮುನ್ನೆಲೆಗೆ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. ಏನ ಅಂಶಗಳು ಅಂತ ಹೇಳಿದ್ರೆ, ತುಳು ಭಾಷೆಯನ್ನ ರಾಜ್ಯದ ಎರಡನೇ ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಆಗಲ್ಲ ಅಥವಾ ಹೆಚ್ಚುವರಿ ಖರ್ಚು ಆಗಲ್ಲ. ಜೊತೆಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಲ್ಲ. ಅಂದ್ರೆ ತುಳುನಾಡಿನ ಶಾಸಕರು ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಲ್ಲ. ಎಲ್ಲಾ ಶಾಸಕರು ಕೂಡ ನಾವು ಒಟ್ಟಾಗಿದ್ದೀವಿ, ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಇದರ ಜೊತೆಗೆ 2023ರಲ್ಲಿ ತುಳು ಭಾಷೆಯ ಸ್ವರೂಪ, ಇತಿಹಾಸ, ಪರಂಪರೆ, ಲಿಪಿ, ಸಾಹಿತ್ಯ ಈ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಅಂತ ಹೇಳಿ ಮೋಹನ್ ಅಳುವ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿತ್ತು. ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ರು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಈಗಾಗಲೇ ವರದಿ ಸರ್ಕಾರದ ಬಳಿ ಇದೆ, ಆ ವರದಿಯನ್ನ ನಾವು ನೋಡಿದ್ದೀವಿ, ಬಟ್ ನಾವಿದನ್ನ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಜೊತೆಗೆ ಒಂದು ಸಮಿತಿಯನ್ನ ಮಾಡಿದ್ದೀವಿ. ಆ ಸಮಿತಿ ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಉರ್ದು ಭಾಷೆಯನ್ನ ಯಾಕೆ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಿದ್ರು, ಮಾನದಂಡಗಳೇನು, ಯಾವ ಕಾರಣಕ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಿ ಒಂದು ವರದಿ ಕೊಡುತ್ತೆ. ಆ ನಂತರ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ತುಳು ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮ ಮುನ್ನೆಲೆಗೆ ಬರುತ್ತೆ. ಒಂದು ಅಂಕಿಅಂಶನ್ನ ನಾನೀಗ ಕೊಡ್ತಾ ಹೋಗ್ತೀನಿ. ಆ ಅಂಕಿಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಯಾವ ಯಾವ ಭಾಷೆಯನ್ನ ಜನರು ಹೆಚ್ಚು ಮಾತನಾಡ್ತಾರೆ ಅಂತ ನೋಡೋದಾದ್ರೆ, ಮೊದಲ ಸ್ಥಾನದಲ್ಲಿರುವಂಥದ್ದು ಕನ್ನಡ. 66.46% ಜನ ಕನ್ನಡವನ್ನ ಕರ್ನಾಟಕದಲ್ಲಿ ಮಾತನಾಡ್ತಾರೆ. ಅಂದ್ರೆ ಸಿಂಪಲ್, ಬೀದರಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲಾ ಕಡೆ ಕನ್ನಡವನ್ನ ಮಾತನಾಡ್ತಾರೆ. 66% ಇದೆ. ಅದಾದ ಬಳಿಕ ಅತಿ ಹೆಚ್ಚು ಮಾತನಾಡುವುದು ಯಾವ ಭಾಷೆಯನ್ನ ಅಂತ ಹೇಳಿದ್ರೆ, ಉರ್ದು ಭಾಷೆಯನ್ನ 10% ಜನ ಮಾತನಾಡ್ತಾರೆ ಕರ್ನಾಟಕದಲ್ಲಿ. ಉರ್ದು ಭಾಷೆಯನ್ನ ಹಳೆ ಮೈಸೂರು ಭಾಗ ಅಂತ ಬಂದಂತಹ ಸಂದರ್ಭದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ, ತುಮಕೂರು ಇದು ಸೇರಿದಂತೆ ಈ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಉರ್ದುವನ್ನ ಮಾತನಾಡುವವರ ಸಂಖ್ಯೆ ಜಾಸ್ತಿ ಇದೆ. ಸೊ ಹೀಗಾಗಿ 10% ಜನ ಕರ್ನಾಟಕದಲ್ಲಿ ಉರ್ದುವನ್ನ ಮಾತನಾಡ್ತಾರೆ. ಇನ್ನ ತೆಲುಗು ಭಾಷೆಯನ್ನ 5.84% ಜನ ಮಾತನಾಡ್ತಾರೆ. ಅದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ನಾವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿಗೆ ಅಂಟಿಕೊಂಡಿರುವಂತಹ ಜಿಲ್ಲೆಗಳು ನಮ್ಮಲ್ಲಿ ಜಾಸ್ತಿ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಬಳ್ಳಾರಿ, ಹೀಗೆ ತೆಲುಗು ಭಾಷಿಕರು ಕೂಡ ಕರ್ನಾಟಕದಲ್ಲಿದ್ದಾರೆ. 5% ಜನ ಮಾತನಾಡ್ತಾರೆ. ಅದಾದ ಬಳಿಕ ತಮಿಳು ಭಾಷೆ ಇದೆ. ತಮಿಳನ್ನ 3% ಜನ ಮಾತನಾಡ್ತಾರೆ. ಮರಾಠಿಯನ್ನ 3% ಜನ ಮಾತಾಡ್ತಾರೆ. ಆದರೆ ಈ ತುಳು ಭಾಷೆ ಅಂತ ಬಂದಂತಹ ಸಂದರ್ಭದಲ್ಲಿ ಕೇವಲ 2% ಜನ ಮಾತ್ರ ರಾಜ್ಯದಲ್ಲಿ, ಅಂದರೆ ಕರ್ನಾಟಕದಲ್ಲಿ
ತುಳುವನ್ನ ಮಾತನಾಡ್ತಾರೆ ಕೇವಲ 2% ಜನ ಮಾತ್ರ. ಸೊ ಈಗ ಪ್ರಶ್ನೆ ಬರುತ್ತೆ, ಕೇವಲ 2% ಜನ ಮಾತನಾಡುವ ತುಳು ಭಾಷೆಯನ್ನ ಕರ್ನಾಟಕದ 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡೋದಕ್ಕೆ ಬರುತ್ತಾ ಅನ್ನೋದು ಈಗ ಪ್ರಶ್ನೆ. ಮತ್ತೊಂದು ಅಂಕಿಅಂಶ ಏನು ಅಂತ ಹೇಳಿದ್ರೆ, ಈಗ ತೆಲಂಗಾಣದಲ್ಲಿ ಉರ್ದು ಭಾಷೆಯನ್ನ 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಿದ್ದಾರೆ. ಮಾನದಂಡ ಏನು, ರೀಸನ್ಸ್ ಏನು ಅಂತ ಬೇಕಾಗುತ್ತಲ್ವಾ? ಯಾವುದೇ ಒಂದು ಭಾಷೆಯನ್ನ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮಾನದಂಡಗಳು ಬೇಕಾಗುತ್ತೆ, ಐತಿಹಾಸಿಕ ಹಿನ್ನೆಲೆ ಬೇಕಾಗುತ್ತೆ, ಎಷ್ಟು ಜನ ಮಾತನಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಲ್ಲರೂ ಹೇಳ್ತಾ ಇರುವಂಥದ್ದು ತೆಲಂಗಾಣದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ 2 ಭಾಷೆಗಳಿದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಆಗಬೇಕು ಅಂತ. ಹಾಗಾದ್ರೆ ತೆಲಂಗಾಣದ ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ತೆಲಂಗಾಣದ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ 75% ಜನ ತೆಲುಗು ಭಾಷೆಯನ್ನ ಮಾತನಾಡ್ತಾರೆ, 75% ಜನ. ಸೊ ಪ್ರಥಮ ಅಧಿಕೃತ ಭಾಷೆ ತೆಲುಗು. 2ನೇ ಪ್ರಮುಖ ಭಾಷೆ ಯಾವುದು ಅಂತ ಹೇಳಿದ್ರೆ ಉರ್ದು. ತೆಲಂಗಾಣದಲ್ಲಿ 2ನೇ ಅಧಿಕೃತ ಭಾಷೆ ಉರ್ದು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಬರೋಬ್ಬರಿ 12% ಜನ ಉರ್ದು ಭಾಷಿಕರಿದ್ದಾರೆ, ಉರ್ದುವನ್ನ ಮಾತೃಭಾಷೆಯಾಗಿ ತೆಗೆದುಕೊಂಡವರು ಇದ್ದಾರೆ. ಸೊ ಈ ಕಾರಣಕ್ಕಾಗಿ ತೆಲಂಗಾಣದಲ್ಲಿ ಉರ್ದು 2ನೇ ಪ್ರಮುಖ ಭಾಷೆ ಆಗಿದೆ. ಇದರ ಜೊತೆಗೆ ಮತ್ತೊಂದು ಭಾಷೆ ಇದೆ ತೆಲಂಗಾಣದಲ್ಲಿ ಅತಿ ಹೆಚ್ಚು ಮಾತನಾಡುವಂಥದ್ದು ಏನು ಅಂತ ಹೇಳಿದ್ರೆ, ಈ ತಾಂಡಾಗಳಲ್ಲಿ ಮಾತನಾಡ್ತಾರೆ. ಲಂಬಾಣಿ ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಭಾಷೆ ಇದೆ, ಲಂಬಾಣಿ ಭಾಷೆ. ಆ ಭಾಷೆಯನ್ನ 5% ಜನ ಅಲ್ಲಿ ಮಾತನಾಡ್ತಾರೆ. ಸೊ ಆ ಭಾಷೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಉರ್ದು ಭಾಷೆಯನ್ನ 8 ಜನರ ಪೈಕಿ 2 ಉರ್ದು ಭಾಷೆಯನ್ನ ಮಾತನಾಡ್ತಾರೆ ಆ ತೆಲಂಗಾಣದಲ್ಲಿ. ಇದೇ ಕಾರಣಕ್ಕಾಗಿ ಅಲ್ಲಿ ಉರ್ದು 2ನೇ ಅಧಿಕೃತ ಭಾಷೆ ಆಗಿದೆ. ಬಟ್ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದ ವಿಚಾರದಲ್ಲಿ ಏನಾಗ್ತಾ ಇದೆ, ಇಡೀ ಕರ್ನಾಟಕವನ್ನ ನೋಡಿದಂತಹ ಸಂದರ್ಭದಲ್ಲಿ ತುಳು ಭಾಷೆಯನ್ನ ಕೇವಲ 2 ಜಿಲ್ಲೆಗಳಲ್ಲಿ ಮಾತ್ರ ಮಾತನಾಡ್ತಾರೆ. ಮಾತೃಭಾಷೆಯಾಗಿ ತೆಗೆದುಕೊಂಡಿರುವಂಥದ್ದು 2 ಜಿಲ್ಲೆಯ ಜನರು ಮಾತ್ರ, ದಕ್ಷಿಣ ಕನ್ನಡ, ಉಡುಪಿ. ಅಂದ್ರೆ 2% ಜನ. ಸೊ 2% ಜನ ಮಾತನಾಡುವಂಥ ತುಳು ಭಾಷೆಯನ್ನ ರಾಜ್ಯದ ಅಧಿಕೃತ 2ನೇ ಭಾಷೆಯನ್ನಾಗಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಈಗಾಗಲೇ ತೆಲಂಗಾಣದಲ್ಲಿ ಮಾಡಿದ್ದಾರಲ್ಲ, ಇದರಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇದೆ ಅಂತ. ತೆಲಂಗಾಣದಲ್ಲಿ ಮಾಡಿರುವ ಕಾರಣ ಏನು ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ ಆಡಳಿತದಲ್ಲೇ ಉರ್ದು ಇದೆ. ಅಂದ್ರೆ ನಿಜಾಮರು ಆಳ್ವಿಕೆ ನಡೆಸಿದ ಕಾರಣಕ್ಕಾಗಿ ಅಲ್ಲಿ ಕೋರ್ಟು, ಕಚೇರಿ, ದಾಖಲೆ, ಅರ್ಜಿಗಳು ಆ ರೀತಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಉರ್ದುವಿನ ಉಲ್ಲೇಖ ಇದೆ, ಆಡಳಿತದಲ್ಲಿ ಉರ್ದು ಇದೆ. ಬಟ್ ಕರ್ನಾಟಕದಲ್ಲಿ ಆಡಳಿತದಲ್ಲಿ ತುಳು ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೋಗ್ಲಿ, ಇದೆಲ್ಲವನ್ನ ಹೊರತುಪಡಿಸಿ ತುಳುವನ್ನ ಯಾಕೆ 2ನೇ ಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ತುಳುವಿಗೆ ತನ್ನದೇ ಆದಂತಹ ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ತುಳು ನಮ್ಮ ಕನ್ನಡದ ಭಾಷೆ ಅಂತ ಹೇಳಿ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ, ತುಳುನಾಡು ಅಂತ ಹೇಳ್ತಾರೆ. ಸೊ ತುಳು ನಮ್ಮದೇ ಪ್ರಾದೇಶಿಕ ಭಾಷೆ ಆಗಿರುವ ಕಾರಣಕ್ಕಾಗಿ ಅದನ್ನ 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಿ ಅಂತ ಹೇಳಿ ಮನವಿಗಳು ಬರ್ತಾ ಇದೆ. ಸೊ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ಈ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ತುಳು ಭಾಷೆಯನ್ನ 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.